ರಾಹುಲ್ ಗಾಂಧಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ. ಬಿಜೆಪಿ ಶಾಸಕ ಯಶ್ಪಾಲ್ ವಿರುದ್ಧ ಎಫ್ಐಆರ್. ರಾಹುಲ್ ಗಾಂಧಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ. ಬಿಜೆಪಿ ಶಾಸಕ ಯಶ್ಪಾಲ್ ವಿರುದ್ಧ ಎಫ್ಐಆರ್. ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ದೂರು ನೀಡಿದಂತಹ ಕೆಪಿಎಸ್ಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಯಶ್ಪಾಲ್ ಗಾಂಧಿ ಪರಿವಾರದ ಬಗ್ಗೆ ಮಾತನಾಡಿದ್ದಾರೆ. ಅವರ ಕುಟುಂಬ ಧ್ವಂಸ ಮಾಡ್ತೀನಿ ಅನ್ನೋದು ಸರಿಯಲ್ಲ. ಯಶ್ಪಾಲ್ ಅವರ ವಿರುದ್ಧ ಮಂಜುನಾಥ್ ಭಂಡಾರಿ ಆಕ್ರೋಶ. ಯಶ್ಪಾಲ್ ಅವರು ಮಾತನಾಡಿರುವಂತಹ ಮಾತು ಸಾಕಷ್ಟು ಜನರಿಗೆ ಅದು ಇಷ್ಟ ಆಗಿಲ್ಲ ಅನ್ನೋಕ್ಕಿಂತ ನಿಮ್ಮ ವಂಶವನ್ನ ಧ್ವಂಸ ಮಾಡ್ತೀನಿ, ಮತ್ತೊಂದು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಅವ್ರು ಯಾವಾಗಲೂ ನಶೆಲ್ಲೇ ಇರ್ತಾರೆ ಅನ್ನೋ ರೀತಿಯ ಮಾತುಗಳು ಯಾಕೋ ಸಮಂಜಸವಲ್ಲ. ನೀವೇನು ಗೊತ್ತಾ, ವಿರೋಧ ಪಕ್ಷದವರು ಅಥವಾ ಕಾಂಗ್ರೆಸ್ ಬಿಜೆಪಿ ಮೇಲೆ ಕೆಸರೆರಚಾಟ ಮಾಡುತ್ತೋ, ಬಿಜೆಪಿ ಕಾಂಗ್ರೆಸ್ ಬಗ್ಗೆ ಕೆಸರೆರಚಾಟ ಮಾಡುತ್ತೋ, ಪರ್ಸ್ನಲ್ ಬಿಟ್ಬಿಡಿ. ನೀವೇನು ಅಭಿವೃದ್ಧಿ ಮಾಡಿದ್ದೀರಾ ಅದ್ರ ಬಗ್ಗೆ ಮಾತಾಡಿ, ನೀವೇನು ಅಭಿವೃದ್ಧಿ ಮಾಡಿದ್ದೀರಾ ಅದ್ರ ಬಗ್ಗೆ ಮಾತಾಡಿ. ಆ ರೀತಿಯಾಗಿ ಜಗಳ ಮಾಡ್ಕೊಳ್ಳಿ ದಯವಿಟ್ಟು. ನಮಗೂ ಕೂಡ ಅದನ್ನ ಹೇಳೋಕ್ಕೂ ನಮ್ಗೆ ಮನ್ಸು ಬರಲ್ಲ. ಮತ್ತೆ ಈಗಿನ ಪ್ರಜೆಗಳು ಹೇಗಿರ್ತಾರೆ ಅಂತಂದ್ರೆ ಅದನ್ನ ಕೇಳ್ತಾ ಕುತ್ಕೊಳ್ಳಲ್ಲ. ಸೊ ಹಿಂಗಾಗ್ಬೇಕಾದ್ರೆ ಹಿಂಗಿರ್ಬೇಕಾದ್ರೆ ಯಾರು ಕೇಳ್ತಾ ಕುತ್ಕೊಳ್ತಾರೆ ನಿಮ್ಮ ಪರ್ಸನಲ್ ಕೆಸರೆರಚಾಟವನ್ನ? ಸ್ವಲ್ಪ ನೀವು ಪ್ರಜೆಯನ್ನ ರಕ್ಷಣೆ ಮಾಡುವಂತಹ ಸ್ಥಾನದಲ್ಲಿದ್ದೀರಾ. ಸ್ವಲ್ಪ ಬಾಯಿಗೆ ಅಡೆತಡೆ ಇದ್ರೆ ಒಳ್ಳೇದು. ಏನ್ ಮಾತಾಡಿದ್ರೆ ಕೇಳಿಸ್ಕೊಬನ್ನಿ. ಜಿಲ್ಲಾ ಭಾರತೀಯ ಜನತಾ ಪಕ್ಷದವರು ಕಾಕ್ರೋಚ್ ಪಾರ್ಟಿ ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡುವಂತ ಸಂದರ್ಭದಲ್ಲಿ ಅಲ್ಲಿಯ ಶಾಸಕರಾದಂತ ಯಶ್ಪಾಲ್ ಸುವರ್ಣರವರು ಬಹುಶಃ ಅವರು ಯಾವ ಸ್ಥಿತಿಯಲ್ಲಿ ಕೆಲವು ಮಾತುಗಳನ್ನು ಹೇಳಿದ್ದಾರೆ ಅಂತೇಳಿ ಅವರನ್ನ ನಾವು ಇವತ್ತು ಕೇಳಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಅಖಿಲ ಭಾರತ ಮಟ್ಟದ ಒಬ್ಬ ನಾಯಕ, ಕಾಂಗ್ರೆಸ್ ಪಕ್ಷದ ಅತ್ಯಂತ ಧೀಮಂತ ನಾಯಕ, ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರನ್ನ ಅವಾಚ್ಯ ಶಬ್ದಗಳಿಂದ ಹೇಳಿದ್ದಲ್ಲದೆ ಅವರ ಇಡೀ ವಂಶವನ್ನ ಯಾವ ರೀತಿ ಬಾಬ್ರಿ ಮಸೀದಿ ನಾವು ಧ್ವಂಸ ಮಾಡಿದ್ದೀವೋ ಅದೇ ರೀತಿ ಮಾಡ್ತೇವೆ ಎಂಬ ಹೇಳಿಕೆಯನ್ನ ಮಾಡಿದ್ದಾರೆ. ಅಂತ ಹೇಳಿದ್ರೆ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಿದೀವಿ ಅನ್ನೋ ಹೇಳೋದ್ರ ಮನೋಭಾವನೆ ಅವ್ರದ್ದು ಯಾವ ರೀತಿ ಇರ್ಬೋದು? ಬಹುಶಃ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಇದು ಉತ್ತರವನ್ನು ಕೊಡಬೇಕು. ಅವ್ರು ಮಾತೆತ್ತಿದ್ರೆ ಮಸೀದಿ, ದೇವಸ್ಥಾನ, ಚರ್ಚ್ ಇವುಗಳನ್ನ ಎಲ್ಲಿ ಬೇಕಲ್ಲಿ ಹೇಳ್ತಾ ಇರ್ತಾರೆ. ಅದಲ್ಲದೆ ಒಂದು ಗಾಂಧಿ ಪರಿವಾರವನ್ನ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂಥವರು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶಕ್ಕೋಸ್ಕರ ಪ್ರಾರಂಭಣೆ ಮಾಡಿದಂಥವರು, ರಾಜೀವ್ ಗಾಂಧಿ ಅವರು ಮಾಡಿದಂಥವ್ರು, ಅಂತವರ ಕುಟುಂಬವನ್ನ ನಾವು